ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ಒಂದು ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಲಿಂಕು ನನ್ನ ವಿಡಿಯೋ ಕೆಳಗಡೆ ಇದೆ. ಯಾರಾದರೂ ಆಡ್ತೀನಿ ಅಂದರೆ ಈ ವಿಡಿಯೋ ಪೂರ್ತಿ ನೋಡಾದ್ಮೇಲೆ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ಈ ಥರ ರಿಜಿಸ್ಟರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರು, ನೇಮು ಮತ್ತು ಪಾಸ್ವರ್ಡು ಮತ್ತು OTP ಬರುತ್ತೆ. OTP ಎಂಟ್ರಿ ಮಾಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ಅದರಿಂದ ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡೋದ್ಮೇಲೆ ₹500 ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಗ್ರೀನು ರೆಡ್ಡು ಅಂತ, ಇದ್ರ ಮೇಲೆ ನೀವು ಬೆಟ್ಟಿಂಗ್ ಮಾಡ್ತಾ ಹೋಗ್ಬೇಕು. ಗ್ರೀನ್ ಬರುತ್ತಾ, ರೆಡ್ ಬರುತ್ತಾ, ನೀವು ₹10 ₹100ವರೆಗೂ ಎಷ್ಟು ಬೇಕಾದ್ರೂ ಬೆಟ್ ಮಾಡ್ಬೋದು. ಇದು ಬೇಡ ಅಂದರೆ ನೋಡಿ, ಇಲ್ಲಿ ಯಾವ್ದು ಬರುತ್ತೆ ಇವಾಗ ನೋಡೋಣ. ಗ್ರೀನ್ ಬರುತ್ತಾ, ರೆಡ್ ಬರುತ್ತಾ ಅಂತ. ನಾನು ಇದಕ್ಕೆ ಅಮೌಂಟ್ ಹಾಕಿಲ್ಲ, ಸದ್ಯ ನೋಡ್ತಾ ಇದ್ದೀನಿ. ನೋಡಿ ಇವಾಗ ಯಾವ್ದು ವಿನ್ ಆಗಿದೆ ಅಂದರೆ ಮೇಲ್ಗಡೆ ನೋಡಿ, ಈಗ ಗ್ರೀನ್ ವಿನ್ ಆಗಿದೆ. ನಾನು ಇದ್ರ ಮೇಲೆ ಅಮೌಂಟ್ ಹಾಕಕ್ಕೆ ಹೋಗಿಲ್ಲ. ಮತ್ತೆ ಇಲ್ಲಿ ವಿನ್ 2 ಅಂತ ಇದೆಯಲ್ಲ, ಇದ್ರ ಮೇಲೆ ಬನ್ನಿ. ಇಲ್ಲಿ ಏನಿದೆ, ಹೆಡ್ಡು ಮತ್ತೆ ಟೇಲ್ ಅಂತ ಇದೆ. ಈ ಹೆಡ್ಡು ಟೇಲ್ ಮೇಲೆ ನೀವು ಅಮೌಂಟ್ ಹಾಕ್ತಾ ಹೋಗ್ಬೇಕು. ಈ ಸಲ ನಾನು ಅಮೌಂಟ್ ಹಾಕಿಲ್ಲ. ನೋಡಿ, ಈ ಸಲ ಹೆಡ್ ಬರುತ್ತಾ ಟೇಲ್ ಬರುತ್ತಾ ಗೊತ್ತಿಲ್ಲ. ನೋಡಿ, ಈ ಸಲ ಟೇಲ್ ಬಂತು. ನಾನು ಹೆಡ್ ಮೇಲೆ ಅಮೌಂಟ್ ಹಾಕಿದರೆ ಅಮೌಂಟು ಪೂರ್ತಿ ಲಾಸ್ ಆಗೋದು. ಇವಾಗ ಏನು ಮಾಡಿದೆ ನಾನು, ಆಯಿತು ಅಂದ್ಕೊಂಡು ಹೆಡ್ ಮೇಲೆ ₹100 ಬೆಟ್ ಮಾಡಿದೆ. ಬೆಟ್ಟಿಂಗ್ ಆಯಿತು, ಈಗ ಶುರುವಾಯಿತು. ನಾನು ಟೇಲ್ ಬರುತ್ತೆ ಅಂದ್ಕೊಂಡೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಹೆಡ್ ಮೇಲೆ ಹಾಕಿದೆ, ಟೇಲ್ ಬಂತು. ಸಂಪೂರ್ಣ ₹100 ನನಗೆ ಲಾಸ್ ಆಯಿತು. ಯಾರೋ ಹೇಳಿದ್ರು, ಹೆಡ್ಡು ಟೇಲು ಚೇಂಜ್ ಮಾಡ್ತಾ ಇರಬೇಡ, ಯಾವುದಾದ್ರೂ ಒಂದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ಕೊಂಡು ಹೋಗು, ಅವಾಗ ಖಂಡಿತ ಗೆಲ್ತೀಯ ಅಂತ. ನಾನು ಮತ್ತೆ ಹೆಡ್ ಮೇಲೆ ಹಾಕ್ತೆ. ₹10 ಆಗ್ತೆ, ಜಸ್ಟ್ ₹10 ಆಗ್ತೆ ಅಷ್ಟೇ. ನೋಡಿ ಮತ್ತೆ ಏನಾಯ್ತು, ಮತ್ತೆ ಟೇಲ್ ಬಂತು, ಮತ್ತೆ ₹10 ಲಾಸ್ ಆಯಿತು. ಯಾರೋ ಹೇಳಿದ್ರಲ್ಲ, ಅದು ಚೇಂಜ್ ಮಾಡೋದು ಬೇಡ ಅಂತ ಮತ್ತೆ ನಾನು ಹೆಡ್ ಮೇಲೆ ಹಾಕ್ತೆ. ಎಷ್ಟಾಗ್ತೆ, ₹100 ಆಗ್ತೆ ಮತ್ತೆ. ನೋಡಿ ಮತ್ತೆ ಏನಾಗುತ್ತೆ ಅಂತ. ಮತ್ತೆ ಹೆಡ್ ಬರಲೇ ಇಲ್ಲ, ಮತ್ತೆ ₹100 ಲಾಸ್ ಆಯಿತು. ಆಯಿತು, ಮತ್ತೆ ನೋಡೋಣ ಅನ್ಕೊಂಡು ಮತ್ತೆ ಹೆಡ್ ಮೇಲೆ ಬೆಟ್ ಮಾಡಮೆ ಅಂತ ಹೋದೆ. ಇದು ಏನೋ ಸ್ಟಕ್ ಆಗಿದೆ. ಇನ್ನು ₹100 ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಇವಾಗ ಓಪನ್ ಆಯ್ತು ನೋಡಿ. ಮತ್ತೆ ನಾನು ಹೆಡ್ ಮೇಲೆ ₹100 ಹಾಕ್ತೆ. ಇನ್ನು ಎಷ್ಟು ಉಳಿದಿದೆ ಬ್ಯಾಲೆನ್ಸು? ₹190 ಮಾತ್ರ ಉಳಿದಿದೆ. ಮತ್ತೆ ಏನಾಯ್ತು ಅಂದ್ರೆ, ಅಲ್ಲಿ ಮತ್ತೆ ಟೇಲ್ ಬಂತು, ಮತ್ತೆ ₹100 ಲಾಸ್ ಆಯ್ತು. ಮತ್ತೆ ಹೆಡ್ ಮೇಲೆ ₹100 ಆಗ್ತೆ. ಮತ್ತೆ ಮತ್ತೆ ಲಾಸ್ ಆಗ್ತಾನೆ ಬಂತು. ವಿನ್ ಅಂತೂ ಆಗಿಲ್ಲ. ನೋಡಿ, ಟೇಲ್ ಮೇಲೆ ಮಾತ್ರ ಅದು ಲಾಸ್ ಆಯ್ತು, ₹100 ಹಾಕಿ. ಮತ್ತೆ ಹೆಡ್ ಹಾಕಿ ಹಾಕಿ ಮತ್ತೆ ಟೇಲೆ ಬರ್ತಾ ಇದೆ ಹೊರತು ಬೇರೆ ಯಾವುದು ಬಂದಿಲ್ಲ. ಯಾರೋ ಮಾತು ಕೇಳಿ ನೀವು ಅಮೌಂಟ್ ಹಾಕ್ಕೊಂಡು ಈ ಥರ ನಾವು ದುಡ್ಡು ಮಾಡ್ತೀನಿ ಅಂತ ಹೋದರೆ ಖಂಡಿತ ಲಾಸ್ ಆಗ್ತೀರಾ. ಯಾವುದೇ ಕಾರಣಕ್ಕೂ ಈ ಥರ ಪ್ಲಾಟ್ಫಾರ್ಮ್ನ ನಂಬಿ ನೀವು ದುಡ್ಡು ಹಾಕೋಕೆ ಹೋಗಬೇಡಿ. ನಂತರ ಹಣ ನೀವು ಕಳ್ಕೊಳ್ತೀರಾ.
ನೀವು ಯಾವಾಗ ಕಮ್ಮಿ ಅಮೌಂಟ್ ಹಾಕ್ತೀರಾ ಅವಾಗೂ ಲಾಸ್ ಆಗ್ತೀರಾ, ಜಾಸ್ತಿ ಅಮೌಂಟ್ ಹಾಕ್ತೀರಾ ಅವಾಗೂ ಲಾಸ್ ಆಗ್ತೀರಾ. ಲಾಭ ಅಂತೂ ಇದರಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ನೋಡೋಣ, ಪ್ರತಿ ಸಲ ಎಡ್ಡೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಟೇಲ್ ಮೇಲೆ 10 ರೂಪಾಯಿ ಹಾಕ್ತೆ. ಇವಾಗ 10 ರೂಪಾಯಿ ಹಾಕುದ್ನಲ್ಲ, ಇವಾಗ ವಿನ್ ಆಗುತ್ತೆ ನೋಡಿ. ನೋಡಿ, 10 ರೂಪಾಯಿಗೆ 19 ರೂಪಾಯಿ ಬಂತು ಅಷ್ಟೆ. ಮತ್ತೆ ಏನ್ ಮಾಡಿದೆ ನಾನು, ಅದೇನೇ ಮಾಡಿದೆ, ಅದೇ ಕತೆ ಮಾಡಿದೆ. ಮತ್ತೆ ಎಡ್ಡು ಟೈಲೋ ಅನ್ಕೊಂಡು ಮತ್ತೆ ಲಾಸ್ ಆಗ್ತಾನೇ ಬಂದೆ. 1 ರೂಪಾಯಿ ಪ್ರಾಫಿಟ್ ಕೂಡ ಮಾಡೋಕ್ಕಾಗಿಲ್ಲ. ನನ್ನ ಅಮೌಂಟು ಪೂರ್ತಿ ಲಾಸ್ ಆಯಿತು. ಇದಕ್ಕೂ ಮೀರಿ ನೀವು ಆಟ ಆಡ್ತೀನಿ ಅಂದರೆ ವಿಡಿಯೋ ಕೆಳಗಡೆ ಲಿಂಕ್ ಇದೆ, ಲಿಂಕಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ನಂತರ ಆಟ ಆಡಿ. ಅದು ನಿಮ್ಮ ಅದೃಷ್ಟ. ಲಾಸ್ ಆಗ್ತಿರೋ ಲಾಭ ಆಗ್ತಿರೋ ನನಗಂತೂ ಗೊತ್ತಿಲ್ಲ. ನನಗಂತೂ 1 ರೂಪಾಯಿ ಲಾಭ ಸಿಕ್ಕಿಲ್ಲ, ಪೂರ್ತಿ ನನ್ನ ಅಮೌಂಟು ಲಾಸ್ ಆಯಿತು. ಈ ಥರ ಆನ್ಲೈನ್ ಬೆಟ್ಟಿಂಗು ಅಲ್ಲಿ ದುಡ್ಡು ಮಾಡ್ಬೋದು ಅಂದ್ಕೊಂಡು ಹೋದರೆ ಅದು ಸುಳ್ಳು ಫ್ರೆಂಡ್ಸ್. ಯಾರ ಮಾತನ್ನು ಕೇಳಿ ಈ ಥರ ನೀವು ಬಂಡವಾಳ ಹಾಕೋಕ್ಕೆ ಹೋಗ್ಬೇಡಿ. ನೀವು ಕಷ್ಟಪಟ್ಟು 1 ರೂಪಾಯಿ ಸಂಪಾದನೆ ಮಾಡಿರ್ತೀರಲ್ಲ, ಅದೆಲ್ಲ ಇಲ್ಲಿ ಲಾಸ್ ಆಗ್ತಾ ಹೋಗುತ್ತೆ. ನಿಮಗೆ ಕೊನೆಗೆ ಏನೂ ಸಿಗಲ್ಲ. ನಾವು ದುಡ್ಡು ಮಾಡ್ತೀವಿ ಅಂತ ಹೋದರೆ ಈ ಅಪ್ಲಿಕೇಶನಲ್ಲಿ ಯಾವುದೇ ದುಡ್ಡು ಮಾಡೋಕ್ಕಾಗಲ್ಲ. ಕಷ್ಟಪಟ್ಟರೆ ಮಾತ್ರ ಹಣ ಸಂಪಾದನೆ ಮಾಡೋಕ್ಕಾಗೋದು. ಈ ಥರ ಆನ್ಲೈನ್ ಅಪ್ಲಿಕೇಶನಿಂದ 1 ರೂಪಾಯಿ ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ. ನೋಡಿ, ನಂದು ಕೊನೆಗೆ 500 ರೂಪಾಯಿಲಿ 9 ರೂಪಾಯಿ ಉಳಿದಿದೆ. ಏನು ಮಾಡ್ತೀರಾ, 1 ರೂಪಾಯಿ ಕಮ್ಮಿ ಆಯಿತು, ಯಾವುದೇ ಬೆಟ್ಟಿಂಗ್ ಕೂಡ ಆಡೋಕ್ಕಾಗಲ್ಲ. ಅದರಿಂದ ನಾನು ಮತ್ತೆ ಈ ಅಪ್ಲಿಕೇಶನ್ ಲಾಗೌಟ್ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿದ್ದೀನಿ, ರಿಜಿಸ್ಟರ್ ಮಾಡಿಕೊಂಡು ನೀವು ಒಂದು ಆಟ ಆಡಿ ನೋಡಿ. ಗೆದ್ದರೆ ಅಮೌಂಟು ವಿತ್ಡ್ರಾ ಮಾಡ್ಕೊಳ್ಳಿ, ಗೆಲ್ಲಿಲ್ಲ ಅಂದರೆ ಲಾಸ್ ಆಯಿತು ಅಂತ ಬಿಟ್ಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.